ಹೇಗೆ ಚೆಂದ ಆಗ್ತದೆ. ಅದಕ್ಕೆ ಎಲ್ಲ ಸೂಕ್ಷ್ಮ, ಅಷ್ಟೇ ಸೂಕ್ಷ್ಮ. ಬಲ್ಲವ್ರು ಹೇಳೋದು ಹೆಂಗಿರ್ತದಂದ್ರೆ, ನೋಡ್ರಿಪ್ಪ ನಿಮ್ಗೆ ಹಂಗೆ ಆದರೆ ಹಂಗೆ ತಿಳಿದ್ರೆ ಹಂಗೆ ಮಾಡಿರಿ ಅಂತ ಅಟ್ಟಾಗ ತಿಳ್ಕೊಬೇಕು. ನಿಮಗೆ ಹಂಗೆ ತಿಳಿದ್ರೆ ಹಂಗೆ ಮಾಡಿರಿ, ಇದಕ್ಕೆ ಅರ್ಥ ಮಾಡ್ಕೋಬೇಕಲ್ಲ. ನಮಗಂತೂ ಹಿಂಗೆ ಅನ್ನಿಸ್ತದ, ನಿಮಗೆ ಹಂಗೆ ತಿಳಿದ್ರೆ ಹಂಗೆ ಮಾಡಿರಿ ಅಂದರೆ ಏನರ್ಥ? ನಿಮ್ಮ ತಪ್ಪಂತೆ ಹೇಳ್ದಂಗೆ. ಆದರೆ ಹಂಗೆ ಹೇಳೋದಿಲ್ಲ, ಯಾಕಂದ್ರೆ ಜಗಳ ಶುರುವಾಗ್ತದೆ. ಅಷ್ಟೇ ಮಸ್ತಾಗಿ ಸೂಕ್ಷ್ಮವಾಗಿ ಶಬ್ದಗಳನ್ನು ಅಷ್ಟೇ ಮಧುರವಾಗಿ ಬಳಸಿಕೊಂಡು ಕಣ್ಣು ಸನ್ನಿಯೊಳಗೆ ಹೇಳ್ತಿರ್ತಾರೆ, ಕೇಳ್ತಿರ್ತಾರೆ. ಜಗತ್ತೆಲ್ಲ ಹಾಗೆ ಇರೋದು. ಆ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಂಡಿರಬೇಕು. ಸೂಕ್ಷ್ಮ ಜ್ಞಾನಂ ಇದೊಂದು ದೊಡ್ಡ ಸಿದ್ಧಿ. ಇದು ಯಾರು ಏನು ಮಾತನಾಡ್ತಾರೆ, ಮಾತಿನ ಸೂಕ್ಷ್ಮತೆಯನ್ನು ಮತ್ತು ವಸ್ತುಗಳನ್ನೇನು ಬಳಸ್ತೇವೆ, ವಸ್ತುವಿನ ಸೂಕ್ಷ್ಮ ರೂಪವನ್ನು, ಇದನ್ನು ನಾವು ತಿಳ್ಕೋಬೇಕು. ತಿಳಿದ್ರೆ ನಮ್ಮ ಜೀವನ ಚೆಂದ ಆಗ್ತದೆ. ಅದಕ್ಕೆ ಹೇಳ್ತಾನೆ, ಪ್ರವೃತ್ತಿ ಆಲೋಕ ನ್ಯಾಸಾತ್ ಸೂಕ್ಷ್ಮ ಜ್ಞಾನಂ ವ್ಯವಹಿತ ಜ್ಞಾನಂ ವಿಪ್ರಕೃಷ್ಟ ಜ್ಞಾನಂ. ಅಮೇರಿಕಾದಾಗ ಏನು ನಡೆದದ, ಯುರೋಪ್ದಾಗ ಏನು ನಡೆದದ, ಜಪಾನ್ದಾಗ ಏನು ನಡೆದದ, ಆಫ್ರಿಕಾದಾಗ ಏನು ನಡೆದದ, ಸ್ವಲ್ಪ ನಮಗೂ ಗೊತ್ತಿರಬೇಕು. ಯಾಕೆ ನಮಗೂ ಅದೇ ಆಗೋದದ. ಜಗತ್ತಂದ್ರೆ ಇದು ಒಂದೇ. ಅಲ್ಲೇನಾಗ್ತದೆ ನಮಗೂ ಆಗೋದು. ಅಲ್ಲಿ ಉಷ್ಣತಾಮಾನ ಹೆಚ್ಚಾತಂದ್ರೆ ನಮ್ಮಲ್ಲೇನು ತಂಪಾಗ್ತದೆ, ನಮ್ಮಲ್ಲೂ ಹಂಗೆ ಆಗೋದು. ಜಗತ್ತೆಲ್ಲ ಒಂದೇ ರೀತಿ ಇರೋದರಿಂದ ಅಲ್ಲಿ ಯುದ್ಧ ಶುರುವಾದರೆ ನಮಗೂ ಯುದ್ಧೇ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವ್ಯವಹಿತ ವಿಪ್ರಕೃಷ್ಟ ದೂರದ ಜ್ಞಾನವೂ ನಮಗೆ ಸ್ವಲ್ಪ ಇರಬೇಕು.